ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸಂಡೇ ವ್ಲಾಗ್ ಇದು. ನಾವು ಸಂಡೇ ಮನೆಯಲ್ಲೇ ಇದ್ದರು ನಮ್ಮ ಹಸ್ಬೆಂಡು. ಹಾಗಾಗಿ ನನ್ನ ಮಗ ತುಂಬ ಹಠ ಮಾಡ್ತಿದ್ದ. ಪಾಪ ಎಲ್ಲಾದರೂ ಕರ್ಕೊಂಡು ಹೋಗು ಅಂತ. ನಾವಿಲ್ಲೇ ನಿಯರ್ ಬೈ ಒಂದು ಪಾರ್ಕ್ ಇತ್ತು, ಪಾರ್ಕಿಗೆ ಹೋಗಿದ್ವಿ. ಅದನ್ನು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಅಲ್ಲಿ ಹೋಗ್ತಾ ಏನೇನಿದೆ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು. ನಮಗೆಲ್ಲ ಅಷ್ಟಾಗಿ ಗೊತ್ತಿಲ್ಲ, ಅವರು ಅಲ್ಲೇ ಎಲ್ಲ ತಿರುಗಾಡ್ತಿರ್ತಾರಲ್ಲ, ಹಾಗಾಗಿ ಹೇಳ್ತಾ ಇದ್ರು. ನಾವು ಪಾರ್ಕಿಗೆ ಹೋದ್ವಿ ನೋಡಿ. ನನ್ನ ಮಗ ನನ್ನ ಮಗಳು ಎಲ್ಲ ಮುಂದೆನೇ ಹೋಗ್ತಿದ್ರು. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಳೆ ಬಂದು ನಿಂತಿತ್ತು, ಆವಾಗ ಹೋದ್ವಿ. ಮನೇಲೇ ಕೂತು ಕೂತು ಬೋರ್ ಆಗಿರುತ್ತಲ್ಲ, ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ರೆ ಯಪ್ಪ ಮೈಂಡಲ್ಲಿ ಫ್ರೆಶ್ ಅನಿಸ್ಬಿಡುತ್ತೆ. ನಿಮಗೂ ಹಾಗೆ ಅನಿಸುತ್ತಾ ಹೇಳಿ? ನನಗಂತೂ ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಗಿರುತ್ತೆ. ನನಗಂತೂ ಎಲ್ಲಾದರೂ ಹೋಗಬೇಕು ಅಂದರೆ ತುಂಬ ಖುಷಿಯಾಗ್ಬಿಡುತ್ತೆ. ಎಲ್ಲಾದರೂ ಕರ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಪಟ್ಟನಾಗಿ ರೆಡಿಯಾಗಿಬಿಟ್ಟು ಪಟ್ಟನಾಗಿ ಹೋಗ್ತೀನಿ. ನೀವು ಹಾಗೇನಾ ಹೇಳಿ? ನನ್ನ ಮಗ ಅಂತೂ ಯಾವುದ್ರಲ್ಲೂ ಆಡ್ತಿರಲಿಲ್ಲ. ತುಂಬ ಪುಕ್ಲ ಅಂದರೆ ಪುಕ್ಲ. ಅವನು ತುಂಬ ಭಯ ಪಡ್ತಿದ್ದ ಆಟ ಆಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪಾರ್ಕು. ಸಂಜೆ ಟೈಮ್ ಹೋದ್ರಂತೂ ಅಲ್ಲಿ ಎಕ್ಸಸೈಸ್ ಮಾಡೋದೆಲ್ಲ ಇಟ್ಟಿದ್ದಾರೆ ನೋಡಿ. ನಮ್ಮ ಹಸ್ಬೆಂಡ್ ಎಕ್ಸಸೈಸ್ ನನ್ನ ಮಗ ಅಂತೂ ಕೂತ್ಕೊಳ್ಳೋ ಅಂದರೆ ಕೂತ್ಕೊಂತಾನೆ ಇರಲಿಲ್ಲ, ಭಯ ಪಡ್ತಿದ್ದ. ಸುಮ್ಮನೆ ಹಂಗೆ ತಿರುಗಿಸ್ತಾ ಇದ್ದ ಅದನ್ನೆಲ್ಲ. ಬರೀ ಇಂಥದ್ದೇ ಮಾಡ್ತಾನೆ ಅವನು. ಎಲ್ಲಾದರೂ ಕರ್ಕೊಂಡು ಹೋದರೆ ಆಟನೇ ಆಡಲ್ಲ ಅವನು. ಚಿಕ್ಕ ಜಾರಬಂಡಿಲೂ ಸಹ ಆಟ ಆಡಲ್ಲ ಅವನು, ಅಷ್ಟು ಭಯ ಪಡ್ತಾನೆ. ವಾಕ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಜಾಗ. ಏನೋ ಒಂಥರ ಟೈಮ್ ಪಾಸ್ ಆದಂಗಾಯಿತು, ಮೈಂಡೆಲ್ಲ ಫ್ರೀ ಅನ್ನಿಸ್ತು. ಹೊರಗಡೆ ಹೋಗಿದ ತಕ್ಷಣ ಹಾಗೆ ಅಲ್ವಾ, ಮನೆಯಲ್ಲೇ ಕೂತು ಕೂತು ಬೋರ್ ಆಗಿಬಿಟ್ಟಿರುತ್ತೆ. ಇವರಂತೂ ನೋಡಿ ಚಿಕ್ಕ ಮಕ್ಕಳು ಥರ ಎಲ್ಲ ಆಟನೂ ಆಡ್ತಿದ್ರು. ಆಮೇಲೆ ನಮಗೆ ಚೈಲ್ಡ್ಹುಡ್ ನೆನಪೆಲ್ಲ ಬಂದುಬಿಡ್ತು. ನಾನು ಅವರು ಅದೇ ಮಾತಾಡ್ತಿದ್ವಿ. ನಾವು ಚಿಕ್ಕವರಿದ್ದಾಗ ಅಲ್ಲಿಗೆ ಹೋಗಿದ್ದು ಇಲ್ಲಿಗೆ ಹೋಗಿದ್ದು ಅಂತ ಎಲ್ಲ ಸ್ಟೋರಿನೂ ನಾನು ಹೇಳ್ತಿದ್ದೆ. ಅವರು ಹೇಳ್ತಿದ್ರು. ನಾನು ಹಿಂಗೆ ತಿರ್ಗೋದಿರುತ್ತಲ್ಲ, ಆ ಥರ ತಿರ್ಗೋದ್ರಲ್ಲಿ ಕೂತಿದ್ದಾಗ ವಾಮಿಟ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಿದ್ರು. ತುಂಬ ನಕ್ಬಿಟ್ವಿ. ತುಂಬ ಕಾಮಿಡಿಯಾಗಿ ಇತ್ತು. ನಮ್ಮ ಹಸ್ಬೆಂಡು ಯಾವಾಗಲೂ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ, ಇದೇ ಫಸ್ಟ್ ಈ ಥರ ನಮ್ಮ ಜೊತೆ ಫ್ರೀಯಾಗಿದ್ದಿದ್ದು ನೋಡಿ. ಇದೇನು ಹುಳ ಅಂತ ನನಗೆ ಹೆಸರು ಗೊತ್ತಿಲ್ಲ, ಆದರೆ ಯಾರೋ ಹೇಳಿದರು ಹಾವಿಗೆ ಕಣ್ಣು ಕೊಟ್ಬಿಟ್ಟು ಇದು ಕಾಲಿಸ್ಕೊಂಡಿದ್ದಂತೆ, ಅದೇ ಹುಳ ಅಂತ ಹೇಳಿದ್ರು. ನನಗೂ ಗೊತ್ತಿಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನ್ನ ಮಗ ಜೋಕಾಲಿ ಮೇಲೆ ಕೂತ್ಕೊಳ್ಳೋ ಅಂದರೂ ಕೂತ್ಕೊಂತಿರ್ಲಿಲ್ಲ. ನನ್ನ ಮಗಳನ್ನ ಕೂರಿಸ್ಕೊಂಡು ಆಟ ಆಡಿಸ್ತಿದ್ರು ಅವರು. ಲಾಸ್ಟಲ್ಲಿ ಹತ್ರೂ ಬಿಡಲಿಲ್ಲ ನನ್ನ ಮಗನ್ನ. ಜಾರಬಂಡಿಲಿ ಆಡಿಸೇ ಬಿಟ್ಟರು ಅವರು. ತುಂಬ ಅಳ್ತಿದ್ದ. ಓಕೆ ಬಾಯ್.